ಸಮಾಜದಲ್ಲಿ ನಾವೆಲ್ಲರೂ ಬೌದ್ಧ ಧರ್ಮನ ನಮ್ಮ ತಾಲೂಕಿನಲ್ಲಿ ಭಾಳ ಗ್ರಾಸ್ ರೂಟ್ ಲೆವೆಲಿಂದ ಅಂದರೆ ತಳಮಟ್ಟದಿಂದ ಪ್ರಾರಂಭ ಮಾಡಬೇಕಾಗಿದೆ. ಅನಿವಾರ್ಯತೆ ಈಗ ನಮ್ಮೆಲ್ಲರ ಮುಂದೆನೂ ಇರೋದ್ರಿಂದ ನಾವು ಅದನ್ನು ಗಂಭೀರತೆನ ಭಾಳ ಸೀರಿಯಸ್ ಆಗಿ ತೊಗೊಂಡು ಹೌದು, ಹಣದ ಅವಶ್ಯಕತೆ ಭಾಳ ಮುಖ್ಯ. ಏಕೆಂದರೆ ಒಂದು ಚಲನೆಗೊಳ್ಬೇಕಾದ್ರೆ ಅದಕ್ಕೆ ರಿಸೋರ್ಸ್ ಬೇಕಾಗತ್ತೆ. ಆ ರಿಸೋರ್ಸ್ನ ಯಾರು ಫಸ್ಟ್ ಫುಲ್ಫಿಲ್ ಮಾಡಬೇಕು ಅಂದರೆ ಅಫಿಷಿಯಲ್ಸೇ ಮಾಡಬೇಕು. ಬಾಬಾ ಸಾಹೇಬ್ರು ಹೇಳಿರೋದು, ನಮ್ಮ ಸಮಾಜದಲ್ಲಿ ಯಾರು ಸ್ವಲ್ಪ ಆರ್ಥಿಕವಾಗಿ ಪ್ರಬಲರಾಗಿರ್ತಾರೋ ಅವರು ಧರ್ಮನ ಬೆಳೆಸಬೇಕು ಅಂದರೆ ಒಂದಷ್ಟು ರಿಸೋರ್ಸ್ನ ಕಲೆಕ್ಟ್ ಮಾಡಬೇಕಾಗುತ್ತೆ. ಅದ್ರ ಜವಾಬ್ದಾರಿನ ಅಫಿಷಿಯಲ್ಸೇ ಹೊರಬೇಕಾಗುತ್ತೆ. ಇನ್ನು ಅನ್ಎಂಪ್ಲಾಯೀಸ್ ಯಾರು ಏನು ಮಾಡಲಿಕ್ಕಾಗಲ್ಲ. ಅವ್ರು ಸಪೋರ್ಟ್ ಮಾಡ್ಬೋದು ಫಿಸಿಕಲಿ, ಬಟ್ ಬೇರೆ ರೀತಿಯಲ್ಲಿ ಅಫಿಷಿಯಲ್ಸೇ ಮುಂದೆ ಬಂದು ಅವರು ಇದನ್ನು ಕಾರ್ಯರೂಪಕ್ಕೆ ತರಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಅವರು ಸ್ವಲ್ಪ ಬ್ರಾಡ್ ಮೈಂಡ್ ಸೆನ್ಸಿಂದ ಒಪ್ಕೊಂಡು ಯೂನಿಟ್ ಆಗಬೇಕು. ಎಲ್ಲ ಒಂಥರ ಒಬ್ಬರು ಮಾತೊಬ್ರು ಕೇಳದೇ ಇರೋ ರೀತಿಯಲ್ಲೇ ಎಲ್ಲರ ಮನಸ್ಥಿತಿ ಇದೆ. ಬಟ್ ಇನ್ನು ಮುಂದೆ ದರ್ಶನ್ ಅವರ ಮಾರ್ಗದರ್ಶನದಲ್ಲಿ ಅವ್ರನ್ನ ಒಪ್ಕೊಂಡಿದ್ದೀವಿ ಅಂತ ಅಂದಮೇಲೆ ನಾವು ಅದನ್ನು ಪಾಸಿಟಿವ್ ಆಗಿ ತೊಗೊಂಡು ಅವ್ರಿಗೆ ಅಟ್ಲೀಸ್ಟ್ ಅವ್ರಿಗೆ ಗೊತ್ತಿರುತ್ತೆ ಹೇಗೆ ಕ್ರೈಟೀರಿಯಾ ಹೇಗೆ ಮಾಡಬೇಕು, ಇಂಪ್ಲಿಮೆಂಟೇಷನ್ ಹೇಗೆ ಮಾಡಬೇಕು, ರೆಗ್ಯುಲೇಷನ್ಸ್ ಏನು ಅಂತ. ಕ್ರಿಶ್ಚಿಯನ್ ಮಿಷನರೀಸ್ ಇದ್ದಾರಲ್ಲ, ಅವರು ವೆಲ್ ಪ್ಲ್ಯಾಂಡ್. ಅವ್ರ ಇಂಟೆನ್ಷನ್ನೇ ಎಲ್ಲರನ್ನೂ ಕನ್ವರ್ಟ್ ಮಾಡ್ಕೋಬೇಕು ಅನ್ನೋದೇ ಅವ್ರು ವೆಲ್ ಪ್ಲ್ಯಾಂಡ್. ಅವ್ರಿಗೆ ರಿಸೋರ್ಸ್ ಸಿಗ್ತಾ ಇದೆ. ನಮಗೆ ರಿಸೋರ್ಸ್ ಇದ್ದಿದ್ರೆ ಇಷ್ಟೊತ್ತು ಆಲ್ರೆಡಿ ನಾವು ಒಂದು ಬ್ಯಾಚ್ ಎಲ್ಲ ಮುಗ್ದೋಗಿರೋದು ಬೌದ್ಧ ಧರ್ಮಕ್ಕೆ ಕನ್ವರ್ಟ್ ಆಗಿ. ಅವರು ಈಗ ನೆಕ್ಸ್ಟ್ ಜನ್ರೇಷನ್ಗೆ ಈಗ ಪ್ರಚಾರ ಮಾಡೋ ಲೆವೆಲ್ಗೆ ಹೋಗ್ಬೋದಿತ್ತು. ಅದು ಯಾವುದೂ ಇಲ್ಲ. ಈಗ ನಾವು ಫಸ್ಟ್ ಬಿಗಿನಿಂಗಿಂದ ಇರೋದ್ರಿಂದ ನಾವು ಭಾಳ ಏನು ಪ್ಲ್ಯಾಂಡಾಗಿ ಏನು ಬೇಕಾಗಿಲ್ಲ, ಇರೋರಲ್ಲ. ಈಗ ನಾವೆಲ್ಲ ವಾಲಂಟಿಯರ್ಸ್. ಈಗ ನಮ್ಮ ಭಾಗಕ್ಕೆ ಬಂದರೆ ನನ್ನನ್ನೇ ತಗೊಳ್ಳಿ ಇನಿಷಿಯೇಟಿವ್. ನಾನು ನಮ್ಮ ಭಾಗದ ಪೂರ್ತಿ ಇನ್ಚಾರ್ಜ್ ತೊಗೊಳಕ್ಕೆ ರೆಡಿ ಇರ್ತೀನಿ. ಈಗ ನಾನು ಈಗ ಬುದ್ಧಿಸಮ್ನ ನಾವು ಡೆವಲಪ್ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಭಾಳ ಮುಖ್ಯವಾಗಿ ಪಂಚಶೀಲಗಳನ್ನ ಅಳವಡಿಸ್ಕೋಬೇಕಾಗತ್ತೆ. ಮೆಡಿಟೇಷನ್ಸ್ ಭಾಳ ಬೇಕಾಗತ್ತೆ. ಇದನ್ನೆಲ್ಲ ನಮ್ಮ ಭಾಗದಲ್ಲಿ ನಾನು ಮಾಡ್ಕೋತಾ ಇದ್ದೀನಿ, ಪ್ರತಿ ವಾರ ಮಾಡ್ತಾ ಇದ್ದೀನಿ. ಮಕ್ಕಳಿಗೆ ದೊಡ್ಡವ್ರನ್ನ ನಾವು ಬದಲಾಯಿಸೋಕ್ಕೆ ಕಷ್ಟ ಆಗುತ್ತೆ, ಬಟ್ ಶಾಲೆ ಮಕ್ಕಳಿಗೆ ನಾನು ಪ್ರತಿ ಸಂಡೇ, ಇವತ್ತು ಸಂಡೇ ಅಲ್ಲ, ಬೆಳಿಗ್ಗೆ ಮುಗಿಸಿ ಅವ್ರಿಗೆ ಬುದ್ಧ ಧರ್ಮದ ಬಗ್ಗೆ ಕಾನ್ಸೆಪ್ಟ್ ಹೇಳಿ ಅವ್ರಿಗೆ 1 hour ಮೆಡಿಟೇಷನ್ ಮಾಡಿ ಎವ್ರಿ ವೀಕ್ ನಾನು ಮಾಡ್ತಾ ಇದ್ದೀನಿ. ಬಟ್ ಅದೆಲ್ಲ ಭಾಗದಲ್ಲೂ ಆಗಬೇಕು. ನನ್ನಂಥ ಯೂತ್ಸ್ ಅವರು ಮುಂದೆ ಬರಬೇಕು. ಹೌದು, ಯೂತ್ಸೇ ಬೇಕಾಗಿರೋದಿಲ್ಲ. ಯಂಗ್ಸ್ಟರ್ಸ್ ಇದ್ದರೆ ಸ್ವಲ್ಪ ಎನರ್ಜೆಟಿಕ್ ಆಗಿರ್ತಾರೆ, ಸ್ವಲ್ಪ ಆಲೋಚನೆ ಕೊಡೋ ಒಂದು ವಿಶಾಲವಾಗಿರುತ್ತೆ. ದೊಡ್ಡವ್ರಿಗೆ ಅವ್ರವ್ರದ್ದೇ ಒಂದು ವೈಯಕ್ತಿಕ ಸಮಸ್ಯೆಗಳು ಹೇಳ್ತಾರೆ. ಹಾಗಾಗಿ ಯೂತ್ಸೇ ಬೇಕಾಗಿರೋದ್ರಿಂದ ಎಲ್ಲ ಹಳ್ಳಿಗಳಲ್ಲಿ ಸಿಗ್ತಾರೆ, ಒಬ್ಬರಿಂದ ಇಬ್ಬರು ಆಗ್ತಾರೆ. ಅಟ್ಲೀಸ್ಟ್ ಕೊನೆ ಪಕ್ಷ ಒಂದು 4 ಜನ ಸಿಗ್ತಾರೆ. ಒಂದು ನಮ್ಮವ್ರ ಬೀದಿಗಳಿಗೆ ಹೋದರೆ ಒಂದು 4 ಜನ ಇದ್ದಾರೆ. ಬಾಬಾ ಸಾಹೇಬ್ರ ವಿಚಾರನ ತಿಳ್ಕೊಂಡಿರೋರು ಯಾರು ಇರ್ತಾರೆ. ಭಗವಾನ್ ಬುದ್ಧ ವಿಷಯ ಆಮೇಲೆ ತಿಳಿಸೋಣ ನೆಕ್ಸ್ಟ್ ಫರ್ದರು. ಬಟ್ ಅವ್ರನ್ನ ಬಾಬಾ ಸಾಹೇಬ್ರ ವಿಚಾರ ಹೇಳ್ಕೊಂಡೆ ಅವ್ರನ್ನ ನಮ್ಮನ್ನು ನಾವು ಹತ್ರ ಕರ್ಕೊಂಡು ಅವ್ರಿಗೆ ದಮ್ಮನ ತಿಳಿಸ್ಕೊಟ್ಟು ದಮ್ಮನ ಅವ್ರ ಹತ್ರ ಅಂದರೆ ಅವ್ರ ಹತ್ರ ಬೇಸ್ ರೂಟಲ್ಲಿ ಅವ್ರಿಗೆ ಮನಸ್ಸಲ್ಲಿ ಇಳಿಸಿ ಆ ನಂತರ ಅವರಿಂದ ನಾವು ಆ ಊರನ್ನ ಕ್ಯಾಪ್ಚರ್ ಮಾಡಬೇಕಾಗತ್ತೆ. ಅಂದರೆ ಅವ್ರಿಗೆ ರೀಚ್ ಆಗಬೇಕಾಗತ್ತೆ. ಇದನ್ನು ನಾವೆಲ್ಲ ಆಲ್ ಆಫ್ ದ ಸಡನ್ ಒಂದೇ ಸರಿ ಮಾಡೋಕ್ಕಾಗಲ್ಲ. ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು. ಬಟ್ ಗ್ರ್ಯಾಜುವಲಿ ಇದು ಬಿಲ್ಡ್ ಆಗಬೇಕಾಗಿರೋದ್ರಿಂದ ನಾವು ಈಗ ಪ್ರಾರಂಭ ಮಾಡೋದು ಭಾಳ ಒಳ್ಳೆಯದು. ಈಗ ಎಷ್ಟೇ ಡಿಸ್ಕಷನ್ ಮಾಡಿದ್ರು ಅದು ಹಂಗಂಗೆ ನಿಂತೋಗ್ಬಿಡ್ತಾ ಇದೆ. ಅದಾಗೋದು ಬೇಡ. ಅಟ್ಲೀಸ್ಟ್ ಯಾವುದೋ ಒಂದು ಹಳ್ಳಿನ ಆಯ್ಕೆ ಮಾಡ್ಕೊಳ್ಳೋಣ. ಎಲ್ಲರೂ ಒಂದು ಸಮ್ಮುಖದಲ್ಲಿ ಒಂದು ಒಮ್ಮತದಿಂದ ಒಂದು ಹಳ್ಳಿನ ಆಯ್ಕೆ ಮಾಡ್ಕೊಂಡು ಒಂದು ಭಾಗದಿಂದ ಕವರ್ ಮಾಡ್ತಾ ಹೋಗೋಣ. ಇಲ್ಲಾಂದರೆ ಯಾರೋ ಸರ್ ಹೇಳಿದ್ರು ಒಂದೊಂದು ಹಳ್ಳಿಯಿಂದ ಎಲ್ಲರನ್ನೂ ಕರೆಸಿ ಒಂದು ಮೀಟಿಂಗ್ ಮಾಡಿಬಿಡೋಣ, ಆಮೇಲೆ ಅವ್ರಿಗೆ ಜವಾಬ್ದಾರಿ ವಹಿಸೋಣ ಅಂತ ಹೇಳಿ. ಮತ್ತು ಒಂದು ಮಾಸಲ್ಲಿ ಹೋದರೆ ಯಾವತ್ತು ಒಂದು ಅವೇರ್ನೆಸ್ ಚೆನ್ನಾಗಿರುತ್ತೆ. 5 ಜನ 10 ಜನ ಹೋದರೆ ಅಷ್ಟು ಚೆನ್ನಾಗಿರಲ್ಲ. ಒಂದು ಟೀಮ್ ಮಾಡ್ಕೊಂಡು ಹೋದರೆ ಅದೊಂದು ಪ್ರಚಾರಕ್ಕೆ ಹೆಲ್ಪ್ ಆಗುತ್ತೆ ಅಂತ ನನ್ನ ಭಾವನೆ. ಇದನ್ನು ಮಾಡೋಣ. ಆಮೇಲೆ ಹೋಗ್ತಾ ಸಜೆಷನ್ಸು ಮತ್ತು ಬೇರೆ ಏನಾದ್ರು ಚೇಂಜಸ್ ಇದ್ದರೆ, ಏನಾದ್ರು ಇಂಪ್ರೂವ್ಮೆಂಟ್ಸ್ಗೆ ಬೇಕಾದಂಥ ಅನೇಕ ವಿಚಾರಗಳು ಹಿರಿಯರು ಸಾಕಷ್ಟು ಸಲಹೆಗಳು ಕೊಡ್ತಾ ಇದ್ದೀರಿ. ಬಟ್ ಅದೆಲ್ಲವೂ ಸತ್ಯ, ನಿಮ್ಮ ಮನಸ್ಸಿನಲ್ಲಿ ಬರುವಂಥ ಒಳ್ಳೆ ಭಾವನೆಗಳೇ. ಬಟ್ ಅದು ಆಗಬೇಕಲ್ಲ, ಕಾರ್ಯರೂಪಕ್ಕೆ ಬರಬೇಕು ಅಂದರೆ ಯಾವುದಾದ್ರು ಒಂದನ್ನು ಊರನ್ನ ಆಯ್ಕೆ ಮಾಡಿಕೊಂಡು ಅಲ್ಲಿ ಪ್ರಚಾರಕ್ಕೆ ನಾವು ಕಾರ್ಯಾಚರಣೆ ಕೊಟ್ಟರೆ ಒಳ್ಳೆಯದು ಅಂತ. ಇಲ್ಲ ಅಂದರೆ ಸುಮ್ಮನೆ ಹಿಂಗೆ ಚರ್ಚಿನಲ್ಲೇ ಅದು ಹಿಂದುಳಿದ್ಬಿಟ್ರೆ ಚೆನ್ನಾಗಿರಲ್ಲ. ನಾವೆಲ್ಲ ಬುದ್ಧಿಸ್ಟ್ಗಳೇ, ಹಂಗಾಗಿ ಇಲ್ಲಿ ಬಂದಿರೋದು. ನಾವು ಯಾರು ನಮ್ಮನ್ನು ಹೊರತುಪಡಿಸಿ ಈಗ ಎಷ್ಟೊಂದು 40 ಜನ ಇದ್ದೀವಿ ಅಂತ ಅಂದರೆ ಇನ್ನೊಂದು 40 ಜನ ಹ್ಯಾಡ್ ಆನ್ ಆಗಬೇಕು. ಸೇರ್ಪಡೆ ಆದ್ರೇ ನಮ್ಮದು ಪ್ರಚಾರ ಬೆಳೀತಾ ಇದೆ ಅನ್ನೋದೊಂದು ನಮಗೆ ರಿಸಲ್ಟ್ ಗೊತ್ತಾಗಬೇಕಲ್ಲ. ಗೋಲ್ ಇಟ್ಕೊಂಡಿದ್ದೀವಿ, ಅದ್ರ ಕಡೆ ನಾವು ಮೂವ್ ಆಗ್ತಾ ಇದ್ದೀವಿ, ಅದರಿಂದ ರಿಸಲ್ಟ್ ಬರ್ತಾ ಇದೆ ಅಂದರೆ ನಮ್ಮದು ಇನ್ಕ್ರೀಸ್ನೆಸ್ ಕಾಣಬೇಕು. ಅದು ಕಾಣ್ತಾನೆ ಇಲ್ಲ. ಸ್ಟ್ಯಾಚ್ಯೂ ಇನಾಗ್ರೇಷನ್ ಆಗಿ ವರ್ಷ ಹತ್ತತ್ರ ಆಗ್ತಾ ಇದೆ. ಏನು ಬರಬೇಕಿತ್ತು, ಇಡೀ ನಮ್ಮ ತಾಲೂಕಿನಲ್ಲಿ ತುಂಬ ಜನ ಬರಬೇಕಿತ್ತು. ಮತ್ತು ಹೆಣ್ಮಕ್ಳು ಇನ್ವಾಲ್ವ್ ಆಗಬೇಕು, ಅದು ನಿಜ. ಬರೀ ಗಂಡು ಮಕ್ಕಳೇ ಇದ್ದರೆ ಅದೊಂದು ವರ್ಗ ಆಗಿಬಿಡುತ್ತೆ. ಎಲ್ಲರೂ ಇನ್ಕ್ಲೂಸಿವ್ನೆಸ್ಸಲ್ಲೇ ಆಗಬೇಕು, ಒಳಗೊಂಡಂತಲೇ ಆಗಬೇಕು. ಹಂಗಾಗಿ ಅವ್ರಿಗೂ ನಾವು ಅರಿವು ಮೂಡಿಸ್ಬೇಕು. ಇಲ್ಲ ಅವ್ರು ಬಿಟ್ಟು ನಾವು ಮಾಡಿದ್ರೆ ಏನು ಚೆನ್ನಾಗಿರಲ್ಲ. ಏಕೆಂದರೆ ಭಗವಾನ್ ಬುದ್ಧರು ಹೇಳ್ದಂಗೆ ಎಲ್ಲರಿಗೂ ಸಮಾನತೆ ಇದೆ ಅಂತ ಅವ್ರಿಗೂ ತಿಳಿಸ್ಕೊಡೋಣ. ಎಜುಕೇಟ್ ಮಾಡಬೇಕು, ರಿಸೋರ್ಸ್ ಕಲೆಕ್ಟ್ ಮಾಡಬೇಕು. ರಿಸೋರ್ಸ್ ಕಲೆಕ್ಟ್ ಮಾಡೋದಕ್ಕೆ ಯಾರು ಇನಿಷಿಯೇಟಿವ್ ತೊಗೋಬೇಕು. ಅಫಿಷಿಯಲ್ಸ್ ಎಲ್ಲ ನಿಜವಾಗ್ಲೂ ವಾಲಂಟಿಯರ್ಸ್ ಆಗಿ ವರ್ಕ್ ಮಾಡಬೇಕು. ಇನ್ನು ಯೂತ್ಸ್ನ ಕೇಳೋಕ್ಕೋದ್ರೆ ಯೂತ್ಸ್ ಪ್ರಾಬ್ಲಮ್ ಹೇಳ್ಬಿಡ್ತೀನಿ. ಅನ್ಎಂಪ್ಲಾಯ್ಸ್ ಜಾಸ್ತಿ ಇದೆ, ಅವ್ರ ಹತ್ರ ದುಡ್ಡಿರಲ್ಲ. ಏನೋ 1 time 2 times ಬರ್ಬೋದು, 3rd ಟೈಮಿಂದ ಮಿಸ್ ಆಗ್ತಾರೆ. ಅವ್ರಿಗೆ ಯಾರು ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರೆ ಖಂಡಿತ ಅವರು ಕನ್ಸಿಸ್ಟೆಂಟಾಗಿ ರೆಗ್ಯುಲರಾಗಿ ಕನೆಕ್ಟ್ ಆಗ್ತಾರೆ.
ಇದು ಅವ್ರ ಪ್ರಾಬ್ಲಮ್ಮು. ಎಷ್ಟೋ ಜನ ಓದ್ತಾ ಇರ್ತಾರೆ, ಬರಲಿಕ್ಕಾಗಲ್ಲ. ಯಾರು ಫ್ರೀ ಆಗಿರ್ತಾರೋ ಅಂಥವ್ರನ್ನ ನೀವು ಸೆಲೆಕ್ಟ್ ಮಾಡಿ ಅದೆಲ್ಲ ಒಂದು ಕೋರ್ ಕಮಿಟಿನಲ್ಲಿ ನೀವು ಡಿಸ್ಕಸ್ ಮಾಡಿಕೊಂಡು ಹೇಗೆ ಇಂಪ್ಲಿಮೆಂಟ್ ಮಾಡ್ಬೋದು ಅಂತ ಒಂದು ಪ್ಲ್ಯಾನ್ ಮಾಡ್ಕೊಂಡು ಮತ್ತು ಆದಷ್ಟು ಬೇಗ ಇದು ಶುರು ಆಗಲಿ. ಧಮ್ಮ ಕಾರ್ಯ ಸುಮ್ಮನೆ ನಿಲ್ಲೋದು ಬೇಡ, ಅದು ಒಳ್ಳೆಯದು, ಭಾಳ ಒಳ್ಳೆಯದು. ಮತ್ತು ಅದ್ರದ್ದು ಅರ್ಜ್ನೆಸ್, ಅದರ ಅವಶ್ಯಕತೆ ಏನಿದೆ ನಮಗೆ ಈ ಕ್ಷೇತ್ರಕ್ಕೆ ಮತ್ತು ಈ ರಾಜ್ಯಕ್ಕೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ. ರಾಮ ಮಂದಿರ ಇಶ್ಯೂ ಇಟ್ಕೊಂಡು ಅವರೆಲ್ಲ ಒಂದು ದೊಡ್ಡ ಸೈನ್ಯನೇ ಕಟ್ಕೊಬಿಟ್ಟಿದ್ದಾರೆ. ನಮಗೆ ಭಯ ಆಗ್ತಾ ಇದೆ. ನೆಕ್ಸ್ಟು ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ, ಅದರಲ್ಲೆಲ್ಲ ನೀವು ಇವತ್ತು ಪೇಪರ್ ಆರ್ಟಿಕಲ್ ನೋಡಿದೆ, ಕಾಂಗ್ರೆಸ್ಸು BJP ಎರಡು ಕೂಡ ಒಂದೇ ನಾಣ್ಯದ ಎರಡು ಮುಖಗಳು ಅಂತ. ಜಯರಾಜ್ ಸರ್ ಬೇರೆ ಇವಾಗ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾಗಿದ್ದಾರೆ. ತಪ್ಪು ತಿಳ್ಕೊಬೇಡಿ, ಆರ್ಟಿಕಲ್ ಬಂದಿರೋದು ಹೇಳಿದೆ ನಾನು, ಬಟ್ ನಾನು ರಾಜಕಾರಣದಲ್ಲಿ ಬೆರೆಸ್ತಾ ಇಲ್ಲ. ಇವತ್ತು ಪೇಪರ್ ಬಂದಿರೋ ಆರ್ಟಿಕಲ್ ಮೆನ್ಷನ್ ಮಾಡಿದೆ. ಪೇಪರ್ ನನಗೂ ಮಾತಾಡೋಕ್ಕೆ ಚಾನ್ಸ್ ಕೊಟ್ಟಿದ್ದೀರಾ, ಮಾತಾಡ್ತಾ ಇದ್ದೀನಿ. ಆಮೇಲೆ ಹೇಳಿ, ಅದನ್ನ ಡಿಬೇಟ್ ಮಾಡೋದಿದ್ರೆ ಮಾಡ್ಕೊಳ್ಳಿ. ನಾನು ಡಿಬೇಟ್ ಮಾಡೋಕ್ಕೆ ಬಂದಿಲ್ಲ. ನನ್ನ ನಿಜವಾಗ್ಲೂ ಇದೆಲ್ಲ ನನ್ನ ವೈಯಕ್ತಿಕ ಅನಿಸಿಕೆಗಳಷ್ಟೇ. ಏನಾದ್ರು ಮಾರ್ಪಾಡುಗಳಿದೆ ಖಂಡಿತ ಚೇಂಜ್ ಮಾಡ್ಕೊಳ್ಳಿ, ಅದಕ್ಕೆ ನಾನು ಇನ್ವಾಲ್ವ್ ಆಗ್ತೀನಿ. ನನ್ನ ಒಂದು ಕಾಂಟ್ರಿಬ್ಯೂಷನ್ ಕೂಡ ಈ ಕ್ಷೇತ್ರಕ್ಕೆ ಇರಬೇಕು ಅನ್ನೋದು ನನ್ನ ಆಸೆ. ನಾನು ಬುದ್ಧಿಸಮ್ನ ಫಾಲೋ ಮಾಡ್ತಾ ಇದ್ದೀನಿ ಪ್ರಾಮಾಣಿಕವಾಗಿ. ಥ್ಯಾಂಕ್ ಯು ಸೋ ಮಚ್.